ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದರೆ ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಾವು ಇವತ್ತು ದ್ವಿರುಕ್ತಿ ಮತ್ತು ಅನುಕರಣಾವ್ಯಯ ಈ ಎರಡು ಪದಗಳ ಬಗ್ಗೆ ಅಧ್ಯಯನ ಮಾಡೋಣ. ದ್ವಿರುಕ್ತಿಗಳೆಂದರೇನು? ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದ ಮಾಡಬಹುದಾದ ಪದಗಳೆಂತ ಕರೀತಾರೆ. ದ್ವಿರುಕ್ತಿ ಪದಗಳಲ್ಲಿ ಒಂದೇ ಪದವನ್ನು ಎರಡೆರಡು ಸರಿ ಹೇಳೋದು. ಬೇಗ ಬೇಗ, ಹೋಗು ಹೋಗು, ಬಾ ಬಾ, ಈ ತರ ಎರಡೆರಡು ಸರಿ ಯಾವುದನ್ನ ಉಚ್ಚಾರಣೆ ಮಾಡ್ತೀವೋ ಅದನ್ನ ದ್ವಿರುಕ್ತಿ ಪದ ಅಂತ ಕರೀತಾರೆ. ಒಂದೇ ಪದ ಎರಡು ಸರಿ ಉಚ್ಚಾರಣೆ ಮಾಡಿದ್ರೆ ದ್ವಿರುಕ್ತಿ ಪದ. ಇದು ಎಕ್ಸಾಮ್ 1 ಮಾರ್ಕ್ಸಿಗೆ ಬಂದೇ ಬರುತ್ತೆ. ತುಂಬಾ ಈಜಿ ಆಗಿದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಇದರಂತ ಈಜಿ ಕ್ವಶನ್ ಎಲ್ಲೂ ಕೂಡ ಬರಲ್ಲ. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದೇ ಬರುತ್ತೆ. ತುಂಬಾ ಈಜಿ ಅಂದ್ರೆ ತುಂಬಾ ಈಜಿ ಇದೆ. ಆದ್ರೆ ಈ ಪದಗಳು ಅರ್ಥ ಕೊಡ್ತವೆ. ಅರ್ಥ, ಸಂಪೂರ್ಣ ಅರ್ಥಗಳನ್ನು ಹೊಂದಿರುತ್ತವೆ. ಈ ಪದಗಳ ಬಗ್ಗೆ ಎಕ್ಸಾಂಪಲ್ ಹೇಳ್ಕೊತ ಹೋಗ್ಬೇಕಂದ್ರೆ, ಬೇಗ ಬೇಗ, ಓದು ಓದು, ಹೇಳು ಹೇಳು, ಇನ್ನೂ ಜಾಸ್ತಿ ಅಂದ್ರೆ ಕೇಳು ಕೇಳು, ಹೋಗು ಹೋಗು, ನಿಲ್ಲು ನಿಲ್ಲು, ಓಡು ಓಡು, ಈ ತರ ದ್ವಿರುಕ್ತಿ ಅಂದ್ರೆ ಎರಡೆರಡು ಸಾರಿ ಉಚ್ಚಾರಣೆ ಮಾಡ್ತೀವಲ್ಲ ಅದನ್ನ ದ್ವಿರುಕ್ತಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಬೇಕಾದ್ರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡು ಸಲ ಪ್ರಯೋಗ ಮಾಡೋದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ನೋಡಿ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ, ಒಂದು ವಿಶೇಷವಾದ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು, ಒಂದು ಪದ ಆಗ್ಬೋದು ಇಲ್ಲ ಒಂದು ವಾಕ್ಯವನ್ನು ಎರಡೆರಡು ಸಾರಿ ಪ್ರಯೋಗ ಮಾಡಬೇಕು, ಎರಡೆರಡು ಸಾರಿ ಉಚ್ಚಾರಣೆ ಮಾಡೋದನ್ನ ದ್ವಿರುಕ್ತಿ ಅಂತ ಕರೀತಾರೆ. ಈ ದ್ವಿರುಕ್ತಿಗಳು ವಿಶೇಷವಾದ ಅರ್ಥವನ್ನು ಕೊಡುತ್ತವೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇವಾಗ ನಾವು ಅನುಕರಣಾವ್ಯಯದ ಬಗ್ಗೆ ಅಧ್ಯಯನ ಮಾಡೋಣ. ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದ ಮಾಡಲಾಗದ ಪದಗಳು ಅಂದ್ರೆ ಇವುಗಳಿಗೆ ಅರ್ಥಗಳೇ ಇರಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದ ಕೂಡ ಆಗಲ್ಲ. ಇವುಗಳನ್ನ ಏನಂತಾರೆ? ಅನುಕರಣಾವ್ಯಯ ಅಂತ ಕರೀತಾರೆ. ಉದಾಹರಣೆ ನೋಡ್ಬೇಕಾದ್ರೆ, ಸರಸರ, ಪಟ ಪಟ, ಧಗ ಧಗ, ಜುಳು ಜುಳು, ಚುಟು ಚುಟು, ಈ ತರ ಪದಗಳನ್ನ ಏನಂತಾರೆ? ಅನುಕರಣಾವ್ಯಯ. ಇವುಗಳಿಗೆ ಅರ್ಥವೇ ಇಲ್ಲ, ಆದ್ರೆ ವಾಕ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದುತ್ತವೆ ಮತ್ತು ಇವುಗಳ ಅರ್ಥವಿಲ್ಲದಿದ್ದರೂ ಕೂಡ ಇವುಗಳನ್ನು ನಾವು ಏನಂತಾರೆ, ಅದು ಮನನ ಮಾಡಿಕೊಳ್ತೇವೆ ಎಷ್ಟೋ ಸಾರಿ. ಇಲ್ಲಿ ನೋಡಿ, ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಉಚ್ಚಾರಣೆ ಮಾಡಿ ಹೇಳುತ್ತೇವೆ. ಇಂತಹ ಧ್ವನಿ ವಿಶೇಷಗಳನ್ನು ಅನುಕರಣಾವ್ಯಯ ಎಂದು ಕರೀತಾರೆ. ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು, ಧ್ವನಿ ವಿಶೇಷಗಳು, ಅರ್ಥವಿಲ್ಲ ಧ್ವನಿ ವಿಶೇಷಗಳು, ಇವು ಕೂಡ ದ್ವಿರುಕ್ತಿ ತರಾನೇ ಕಾಣಿಸುತ್ತೆ. ಒಂದೇ ಪದವು ಎರಡೆರಡು ಸಾರಿ ಬಂದಿರುತ್ತೆ, ಆದರೆ ಇವುಗಳಿಗೆ ಅರ್ಥವಿರಲ್ಲ. ಆದರೆ ದ್ವಿರುಕ್ತಿ ಪದಗಳಿಗೆ ಅರ್ಥವಿರುತ್ತವೆ. ಇವಾಗ ನಿಮಗೆ ಗೊತ್ತಾಗಿರಬಹುದು ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳ ನಡುವಿನ ವ್ಯತ್ಯಾಸ ಮತ್ತು ದ್ವಿರುಕ್ತಿ ಅಂದರೆ ಯಾವ ಪದಗಳಾಗಿರುತ್ತವೆ ಮತ್ತು ಅನುಕರಣಾವ್ಯಯಗಳೆಂದರೆ ಯಾವ ಪದಗಳಾಗಿರ್ತವೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಹೀಗೆ ನೀವು ಹೆಚ್ಚಿನ ವಿಡಿಯೋಗಳನ್ನು ಹೀಗೆ ಕನ್ನಡ ಭಾಷೆಯ ಬಗ್ಗೆ ಮತ್ತು ಹೆಚ್ಚಿನ ಅಭ್ಯಾಸವನ್ನು ಮಾಡುವುದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ನಮ್ಮ ವಿಡಿಯೋಗಳನ್ನು ಜಾಸ್ತಿ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ, ಹಾಗೆ ನಿಮ್ಮ ತರಗತಿಯಲ್ಲಿ ಓದುತ್ತಿರ್ತಕ್ಕಂಥ ಹಲವು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ, ಅವ್ರದ್ದು ಕೂಡ ಎಕ್ಸಾಮ್ ಬಂದಿದೆ ಅಂತ ಹೇಳುತ್ತಾ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.